ಏಕಾಏಕಿ ಆಕ್ಟಿವ್ ಆಗಿರೋದಕ್ಕೆ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಲೋಕಸಭೆಗೆ ಸ್ಪರ್ಧಿಸೋದು ಫಿಕ್ಸಾ? ವಿಜಯೇಂದ್ರ ಭೇಟಿ ಬಳಿಕ ಮತ್ತೆ ಗರಿಗೆ ದರದ ಲೆಕ್ಕಾಚಾರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಯಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅನಂತಕುಮಾರ್ ಹೆಗಡೆ ಅವ್ರಿಗೂ ವಿಜಯೇಂದ್ರ ಅವ್ರಿಗೂ, ಆದರೆ ರಾಜಕೀಯದಲ್ಲಿ ಅನಂತಕುಮಾರ್ ಹೆಗಡೆ ತುಂಬ ಸೀನಿಯರ್. ಮೇಲಿಂದ ಮೇಲೆ MP ಹಾಕೊಂಡು ಬದುಕತ್ತವ್ರೆ. ಅರೆ ನೀವು ಗೆದ್ದಿರೋದನ್ನ ಬಿಟ್ಬಿಡಿ, ಬರೀ ರಾಜಕೀಯ ಅಂದರೆ ಅನಂತಕುಮಾರ್ ಹೆಗಡೆಗಿಂತಲೂ ವಿಜಯೇಂದ್ರ ಸೀನಿಯರು. ಯಾಕೆ ಬುದ್ಧಿ ಬಂದಾಗಿಂದಲೇ ರಾಜಕೀಯ ನೋಡ್ಕೊ ಬಂದವ್ರೆ. ಯಾಕಂದರೆ ಯಡಿಯೂರಪ್ಪನವ್ರ ಮಗ. ಇಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಏಕಾಏಕಿ ಬಂದು ಬಿಜೆಪಿ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿ ಹೂಗುಚ್ಚ ಕೊಟ್ಟು ಸನ್ಮಾನ ಮಾಡಿ ಒಯ್ತಾರೆ ಅಂದರೆ ಏನು ಲೆಕ್ಕಾಚಾರ? 2019ರಲ್ಲೂ ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬಾರ್ದು, ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬಾರ್ದು, ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬಾರ್ದು. ಮತ್ತು ಯಾರು ಅಭ್ಯರ್ಥಿನೇ ಇಲ್ಲ, ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ, ಅವ್ರನ್ನೇ ಗೆಲ್ಸ್ಕೊಬರ್ತಾರೆ. ಆದರೆ 2024ರಲ್ಲಿ ಪ್ರೆಸೆಂಟ್ ಅನಂತಕುಮಾರ್ ಹೆಗಡೆಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅನ್ನೋ ಚರ್ಚೆ ಈ ಎಲ್ಲ ಸಲ ಹಿಂದೆ ಏನು ಕೇಳಬರ್ತಿತ್ತು ಅದಕ್ಕಿಂತ ಜ್ವರ ಕೇಳಬರ್ತಿತ್ತು. ಅನಂತಕುಮಾರ್ ಹೆಗಡೆ ಅವರು ಮಾತ್ರ ಕಳೆದ 15 ದಿನದಲ್ಲಿ ಫುಲ್ ಆ್ಯಕ್ಟಿವ್. ಅಲ್ಲಿ ಅನಂತಕುಮಾರ್ ಹೆಗಡೆ ನಿಂತ್ಕೊಳ್ಳಲ್ಲ ಅಂದರೆ ಅನಂತಮೂರ್ತಿ ಹೆಗಡೆ ಸೇರಿದಂಗೆ 8-10 ಜನ ಆಕಾಂಕ್ಷಿಗಳವ್ರೆ. ಅನಂತಕುಮಾರ್ ಹೆಗಡೆ ಹಿಂಗೆ ಸೈಡ್ಗೆ ಹೋಗ್ಬಿಟ್ರೆ ಸಾಕು, ನಾವು ನಿಂತ್ಕೋತೀವಿ ಅನ್ನೋರ ಸಂಖ್ಯೆ ಭಾಳ ದೊಡ್ಡ ಮಟ್ಟದಲ್ಲೈತೆ. ಈಗ ಬೇರೆ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ಹೆಸರು ಬೇರೆ ಕೇಳಬರ್ತದೆ. ಆದ್ರೆ ಅನಂತಕುಮಾರ್ ಹೆಗಡೆ ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವ ಜಾಯಮಾನದವರಲ್ಲ. ಇತ್ತೀಚೆಗಷ್ಟೇ ಶಿರ್ಸಿಲಿ ಫುಲ್ ಆ್ಯಕ್ಟಿವ್. ಕಾರ್ಯಕರ್ತರು ಮನೆತ ಹೋಗೋದೇನೋ, ಅಣ್ಣ ಹುಲಿ ಯಾವತ್ತು ಕಾಡಲ್ಲಿರ್ಬೇಕಣ್ಣ, ಸಿಂಹ ಕಾಡಲ್ಲಿರ್ಬೇಕಣ್ಣ, ನೀವು ನಮ್ಮ ಕರಾವಳಿ ಸಿಂಹ ಅಣ್ಣ, ನೀವು ನಮ್ಮ ಉತ್ತರ ಕನ್ನಡದ ಸಿಂಹ, ನೀವು ಡೆಲ್ಲಿಲಿರ್ಬೇಕಣ್ಣ ಅಂತ. ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಫಸ್ಟು ಒಂದು ಬೈಟ್ ಬಿಡ್ತಾರೆ. ಕಾರ್ಯಕರ್ತರ ಮಾತನ್ನು ಲಘುವಾಗಿ ಪರಿಗಣಿಸುವಂತಿಲ್ಲ, ಕಾರ್ಯಕರ್ತರ ಮಾತನ್ನು ನಿರ್ಲಕ್ಷಿಸುವಂತಿಲ್ಲ, ಅಲ್ಲಿಗೆ ನಾವು ನಿಂತ್ಕೊಳ್ಳಲ್ಲ ಅಂತ ಹೇಳಂಗಿಲ್ಲ. ನಿಂತ್ಕೊಳ್ಳಬೇಕು, ನಿಂತ್ಕೊಳ್ಳಬಹುದು. ಈ ಎಲ್ಲ ಚರ್ಚೆಗಳಿಗೆ ರೆಕ್ಕೆ ಪುಕ್ಕ ಬರುವಂತೆ ಸ್ವಾಮಿ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಎಲ್ಲೋ ಬಿಟ್ಟಿರೋ ಅನಂತಕುಮಾರ್ ಹೆಗಡೆ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಮಿನಿಸ್ಟ್ರಿನ ಕೆಳಸಿದಂಗೆ ಅನಂತಕುಮಾರ್ ಹೆಗಡೆ ಇಲ್ಲವೇ ಇಲ್ಲ. ವಿಧಾನಸಭೆ ಚುನಾವಣೆ ಟೈಮಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಮೋದಿ ಕರಾವಳಿಗೆ ಬಂದರು, ಅನಂತಕುಮಾರ್ ಹೆಗಡೆ ಕಾಣಿಸ್ಲಿಲ್ಲ. ಏನೋ ಬೇರೆ ಒಂದಷ್ಟು ಅವ್ರಿಗೆ ಅನಾರೋಗ್ಯ ಅಂತಪ್ಪ ಹಾಸಿಗೆ ಹಿಡಿದ್ಬಿಟ್ಟವ್ರೆ ಅಂತೆಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಪಾಪ ಯಪ್ಪ ಆರಾಮಾಗಿ ಅವರೇ. ಈಗ ನೋಡ್ರಿ, ಇತ್ತೀಚೆಗೆ ಡೆಲ್ಲಿಗೆ ಬೇರೆ ಹೋಗಿ ಬಂದರು ಯತ್ನಾಳ್ ಅವ್ರ ಜೊತೆ. ಹೈಕಮಾಂಡ್ ಹೇಳಿರ್ತಾರೆ, ಹೆಗಡೆ ಜಿ ಆಪ್ ಚಾಲೂ ಕೀಜಿಯೇ, ಶುರು ಹಚ್ಕೊಳ್ಳಿ ಅಂತ ಏನೋ ಆಗಿರುತ್ತೆ. ಆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೆ ಅನಂತಕುಮಾರ್ ಹೆಗಡೆ ವಿಜಯೇಂದ್ರಾಗ ಬಂದು ಭೇಟಿ ಆಗೋದು ಏನಿತ್ತು ಅಂತ ಕೂಡ ಒಂದಷ್ಟು ಜನ ಪಾರ್ಟಿಲೇ ಕೇಳ್ತಾವ್ರೆ. ಅಲ್ಲಿಗೆ ಅನಂತಕುಮಾರ್ ಹೆಗಡೆಗೆ ಹೇಳಿರ್ಬೋದು ಶುರು ಹಚ್ಕೊಳ್ಳಿ ಲೋಕಸಭೆಗೆ ಅಂತ. ಇದೀಗ ವಿಜಯೇಂದ್ರ ಅವ್ರನ್ನ ಬೇರೆ ಭೇಟಿ ಆಗೋ ಮೂಲಕ ಅನಂತಕುಮಾರ್ ಹೆಗಡೆ ಲೋಕಸಭಾ ಚುನಾವಣೆಗೆ ಈ ಬಾರಿಯೂ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗೆ ರೆಕ್ಕ ಪುಕ್ಕ ಉಟ್ಕೊಂಡೈತೆ. ಎಸ್ಪೆಷಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ನೀವು ಹೇಳಬೇಕು, ನಿಮ್ಮ ಕ್ಷೇತ್ರಕ್ಕೆ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ನಿಂತ್ಕೋಬೇಕಾ ಅಥವಾ ನಿಮ್ಮ ಕ್ಷೇತ್ರಕ್ಕೆ ಯಾರು ಸಂಸದರಾಗಬೇಕು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದಿದಲ್ಲ, ನನ್ ಬೇರೆ ಕೆಲಸನೇ ಇದೆ ಅಂತ ವಾಪಸ್ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋಕ್ ಶುರುವಾಗ್ತಾರೆ, ಕೆಲಸ ಮಾಡ್ತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ.